ॐ श्री राघवेन्द्राय नमः। ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಶ್ರೀ ವೇದವ್ಯಾಸಾಯ ನಮಃ. ಲಕ್ಷ್ಮೀ ಹಯಗ್ರೀವಾಯ ನಮಃ. ಲಕ್ಷ್ಮೀ ವೆಂಕಟೇಶಾಯ ನಮಃ. ಉಗ್ರವೀರಂ ಮಹಾವಿಷ್ಣುಂ ಜ್ವಲಂತಂ ದುರದೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋ ಮೃತ್ಯುಂ ನಮಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಮುಖ್ಯ ಪ್ರಾಣದೇವರು, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ಬೃಂದಾವನದಲ್ಲಿ ವಿಜೇಂದ್ರ ತೀರ್ಥರು, ಜಯತೀರ್ಥರು 48 ಸಾಲಿಗ್ರಾಮ ಇರತಕ್ಕಂಥ ಈ ಕ್ಷೇತ್ರದಲ್ಲಿ ರಾಯರು ಪ್ರತಿಯೊಬ್ಬರಿಗೂ, ರಾಯರ ಭಕ್ತರಿಗೆಲ್ಲ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥ ಈ ಚಾನಲಲ್ಲಿ ಭಾಳ ವಿಶೇಷವಾಗಿ ಕೇಳಿದಿರ್ತಕ್ಕಂಥದ್ದು. ನಮ್ಮ ಮನೆಯಲ್ಲಿ ಹೋದರೆ ಸಾಕು ಭಯ ಜಾಸ್ತಿ ಇರುತ್ತೆ. ಏನು ಮಾಡಬೇಕು, ಎಷ್ಟು ಏನು ದೇವರು ಕೆಲಸ ಮಾಡಿದ್ರು ನಮಗೇನು ದೇವರು ಇನ್ನೂ ಅನುಕೂಲನೇ ಮಾಡ್ತಾಯಿಲ್ಲ ಅಂತ ಹೇಳ್ತಾರೆ. ಭಾಳ ಚೆನ್ನಾಗಿ ಕೇಳಿದೆ ತಾಯಿ ನೀನು. ಯಾಕಪ್ಪ ಅಂದರೆ ಶ್ರೀರಾಮ ರಾಮ ರಾಮಭದ್ರಶ್ಚ ಭವಬಂಧೇಕಮೋಚಕಃ ಭೂತವಾಸೋ ಗಿರವಾಸ ಶ್ರೀನಿವಾಸಾಯ ಶಿರಸ್ಪತಿ. ಈ ಭಯ ಅಂತಕ್ಕಂಥದ್ದು ಭಾಳ ಅದ್ಭುತವಾಗಿರ್ತಕ್ಕಂಥದ್ದು. ಯಾಕೆಂದರೆ ಭೂತ ಪ್ರೇತ ಪಿಚಾಚಾದಿ ಪೀಡಾ ತಸ್ಯ ನ ಜಾಯತೆ. ರಾಘವೇಂದ್ರ ಸ್ವಾಮಿಗಳು ಒಂದಾನೊಂದು ದಿನ ವಿಶೇಷವಾಗಿ ಸಂಚಾರ ಮಾಡಬೇಕಾದ್ರೆ ಆ ಸಂಚಾರದಲ್ಲಿ ಒಂದು ತಾಯಿಗೆ, ಒಂದು ಮಗುವಿಗೆ, ಒಂದು ಹೆಣ್ಣು ಮಗುವಿಗೆ ವಿಶೇಷವಾಗಿ ಒಂದು ಗಾಳಿಯ ಒಂದು ವಾತಾವರಣವಿತ್ತಂತೆ. ಗುರುಗಳೇ ಮಂತ್ರಾಲಯಕ್ಕೆ ಬಂದಿದ್ದಾರೆ ಅವರು. ನನ್ನ ಮಗಳಿಗೆ ಈ ಥರ ಆಗಿದೆ, ನಾವೇನು ಮಾಡಬೇಕು ಅಂತ ಹೇಳ್ತಾ ಇದ್ದಾರಂಥವ್ರು. ಗುರುಗಳು ಏನು ಹೇಳ್ತಾರೆ ಅವ್ರಿಗೆ? ಆಗಿನ ವಿಶೇಷವಾಗಿರ್ತಕ್ಕಂಥದ್ದು ಏನಪ್ಪ ಅಂದರೆ ನಾದ. ನಾದ ಅಂದರೆ ಏನು? ಗಂಟೆ ಮತ್ತು ಶಂಖ. ಈ ವಾದ್ಯದಿಂದ ಅವರ ಎಷ್ಟು ದೂರ ಆ ಶಂಖ ಮತ್ತು ಗಂಟೆ ಹೋಗುತ್ತೋ ಅಲ್ಲಿ ತನಕ ಪ್ರೇತತ್ವಗಳು ಬರೋದೇ ಇಲ್ಲಂತೆ. ಅಂಥ ಗುರುಗಳ ಸೇವೆಯನ್ನು ಮಾಡೋಕ್ಕೆ ಬಂದಿದ್ದಾಳೆ ತಾಯಿ. ಆ ಗುರುಗಳು ವಿಶೇಷವಾಗಿ ಅವಳಲ್ಲಿರ್ತಕ್ಕಂಥ ಏನೇ ಒಂದು ಕಷ್ಟಗಳಿದ್ರೂ, ಯಾವುದೇ ಒಂದು ಪ್ರೇತತ್ವಗಳಿದ್ರೂ ಅದನ್ನೆಲ್ಲವನ್ನು ಪರಿಹಾರ ಮಾಡಿದ್ದಾರೆ ಗುರುಗಳು. ಹೇಗೆ ರಾಯರ ಪೂಜೆಯನ್ನು ಮಾಡ್ತಾ ಇದ್ದಾರೆ, ಆ ತಾಯಿಯ ದೂರ ನಿಂತಿದ್ದಾಳೆ. ರಾಮದೇವರಿಗೆ ಪೂಜೆಯನ್ನು ಮಾಡಬೇಕು, ಸೌಂಡ್ ಬರಬೇಕು, ಆ ಓಡುತ್ತಂತೆ ಆ ಪ್ರೇತ. ದೇಹ ಅಲ್ಲೇ ಇದೆ, ಆ ಪ್ರೇತ ಮಾತ್ರ ಓಡ್ತಾ ಇದ್ದೇನೆ. ಅಂಥ ಮಹಾನುಭಾವರು ಗುರುಗಳು. ಈ ಗುರುಗಳ ಒಂದು ಸೇವೆಯನ್ನು ಮನೆಯಲ್ಲಿ, ಅದಕ್ಕೆ ಪ್ರತಿದಿನ ಮನೆಯಲ್ಲಿ ದೀಪವನ್ನು ಹಚ್ಚಬೇಕು. ನಂದಾದೀಪವನ್ನು ಹಚ್ಚಿ ಪ್ರತಿದಿನ ತುಳಸಿಯ ಬೃಂದಾವನಕ್ಕೆ ಪೂಜೆಯನ್ನು ಮಾಡಿ, ಹೆಣ್ಣು ಮಕ್ಕಳು ರಾಯರಿಗೆ ನಮಸ್ಕಾರವನ್ನು ಮಾಡಿ, ಗಂಟೆಯ ನಾದವನ್ನು ಮಾಡಿ, ಆ ಸೌಂಡಿಂದ ಎಲ್ಲವೂ ಓಡೋಗುತ್ತಂತೆ. ಅದಕ್ಕೋಸ್ಕರವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಯಾವುದೇ ಒಂದು ಅವರ ಹೆಸರೇಳಿ ಅವರ ಮಂತ್ರಾಕ್ಷತೆಯನ್ನು ತೆಗೆದುಕೊಳ್ಳಿ ಸಾಕು. ಆ ಮಂತ್ರಾಕ್ಷತೆಯಿಂದನೇ ನಿಮ್ಮ ದೇಹದಲ್ಲಿರ್ತಕ್ಕಂಥ ಯಾವುದೇ ಒಂದು ರುಜಿನ ರೋಗಗಳಿದ್ದರೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಯಾಕೆ ಆಗುತ್ತೆ ಎಂದರೆ ರಾಘವೇಂದ್ರ ಸ್ವಾಮಿಗಳಿಗೆ ಮಂತ್ರಾಕ್ಷತೆಯನ್ನು ಮಾಡಬೇಕಾದ್ರೆ ರಾಯರ ಸ್ತೋತ್ರದಿಂದ, ಮುಖ್ಯ ಪ್ರಾಣದೇವರ ಅನುಗ್ರಹದಿಂದ, ಮಂಜುನಾಮಕನಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರ ಅನುಗ್ರಹದಿಂದ ಮನ್ನಿ ಸೂಕ್ತ, ವಾಯುಸ್ತುತಿ, ರಾಘವೇಂದ್ರ ಸ್ವಾಮಿಗಳ ಸ್ತೋತ್ರವನ್ನು ಪಠನೆಯನ್ನು ಮಾಡಿ ಆ ಮಂತ್ರಾಕ್ಷತೆಯನ್ನು ಮಾಡಿರ್ತಾರೆ. ಆ ಉದ್ದೇಶಕ್ಕೋಸ್ಕರವಾಗಿ ನೀವು ಮನೆಯಲ್ಲಿ ನೀವೇ ಸುಮ್ಮನೆ ಕಳಿಸ್ಬಿಟ್ಟು ಕೊಟ್ಟರೆ ಆಗಲ್ಲ. ಆ ಒಂದು ದೇವರಿಗೆ ಆ ಪೂಜೆಯನ್ನು ಮಾಡಬೇಕಾದ್ರೆ ಆ ಅಕ್ಷತೆಯನ್ನು
ಮಾಡಬೇಕಾದರೆ ವಾಯುಸ್ತುತಿ, ಮನ್ಯುಸೂಕ್ತ ಪಾರಾಯಣ, ರಾಯರ ಸ್ತೋತ್ರವನ್ನು ಪಠನೆಯನ್ನು ಮಾಡಿದರೆ ಮಾತ್ರನೇ ಆ ಮಂತ್ರಾಕ್ಷತೆಗೆ ಬಲ ಬರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಅಂಥ ಗುರುಗಳ ರಾಯರ ಬೃಂದಾವನಕ್ಕೆ ಹಾಕಿರ್ತಕ್ಕಂಥ ಅಕ್ಷತೆಯನ್ನು ನಾವು ತೆಗೆದುಕೊಂಡು ಬಂದು ಇಟ್ಕೊಂಡು ತಲೆಗಳಿಗೆ ಇಟ್ಕೊಂಡು ಸಾಕಂತ ಯಾವುದು ಬರಲ್ಲಂತೆ, ಮನೆಯಲ್ಲಿದ್ದರೆ ಸಾಕಂತ ಏನೂ ಬರಲ್ಲಂತೆ. ಅಂಥ ಮಹಾನುಭಾವರು ಗುರುಗಳು. ಅಂಥ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ, ಆ ಸೇವೆಗಿಂದಲೇ ಭೂತ ಪ್ರೇತ ಪಿಶಾಚಿಗಳು ಭಯ ಏನೂ ಇರಲ್ಲಂತೆ. ಅದಕ್ಕೋಸ್ಕರವಾಗಿ ಭಯನಾಶನ, ಭಯನಾಶನ ಶ್ರೀನಿವಾಸ ದೇವರೇ ಹೇಳಿಬಿಟ್ಟಿದ್ದಾರಂಥವರು. ಶ್ರೀನಿವಾಸ ದೇವರೇನೇ ವೈಕುಂಠಪತಿ ಆಗಿರ್ತಕ್ಕಂಥ ಶ್ರೀನಿವಾಸ ಆಗಲೇ ಹೇಳಿದ್ದಾರಂಥವನು. ಶ್ರೀರಾಮ ರಾಮ ಭದ್ರಶ್ಚ ಭವ ವಂದೇಗ ಮೋಚಕ ಭೂತಭಾಸೋ ಗಿರವಾಸ ಶ್ರೀನಿವಾಸಾಯ ಸರಸ್ವತಿ. ಇಂಥ ಗುರುಗಳ ಒಂದು ಸೇವೆಯನ್ನು ಯಾರು ಮಾಡ್ತೀರಾ, ರಾಯರ ಹೆಸರು ಹೇಳಿ ರಾಯರೇ ಅಂದರೆ ಸಾಕಂತೆ ಅವನು ಭಯನೇ ಇರದಂತೆ. ಅದಕ್ಕೆ ಪ್ರತಿದಿನ ರಾತ್ರಿ ಮಲ್ಕೊಬೇಕಾದ್ರೆ ಕೈ ಕಾಲನ್ನು ತೊಳೆದು ರಾಯರ ಸ್ಮರಣೆಯನ್ನು ಮಾಡಿ, ವಯಸ್ಸಾದ ಮೇಲೆ ಆ ಜ್ಞಾನ ವಿಶೇಷವಾಗಿ ಚೇಂಜ್ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಆ ಭಾಗ್ಯವು ಗುರುಗಳ ಸ್ಮರಣೆಯನ್ನು ಮಾಡಿದಾಗ, ಆ ರಾಯರ ಗುರುಗಳಾಗಿರ್ಬೋದು, ನಿಮ್ಮ ಮನೆ ಗುರುಗಳಾಗಿರ್ತಕ್ಕಂಥವ್ರು ಆಗಿರ್ಬೋದು, ಅವರ ಒಂದು ಸ್ಮರಣೆಯನ್ನು ಮಾಡಿ, ರಾಯರ ಸ್ಮರಣೆಯನ್ನು ಮಾಡಿ ಮಲ್ಕೊಳ್ಳಿ. ಅದರಿಂದ ನಮಗೇನು ಆಗಲ್ಲಂತೆ. ರುಜನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಜ್ವರ ಇದ್ರೂ ಕಮ್ಮಿ ಆಗಿಬಿಡುತ್ತಂತೆ. ಅದಕ್ಕೋಸ್ಕರ ಇಂಥ ಗುರುಗಳ ರಾಯರ ಹೆಸರೇಳಿ ರಾಯರ ಮಂತ್ರಾಕ್ಷತೆ ಆಗ್ಬೋದು. ಗಂಡು ಮಕ್ಕಳು ತುಳಸಿ ಮಾಲೆಯನ್ನು ಹಾಕ್ಕೊಂಡಿದ್ದಾಗ ಅವರ ರುಜುನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ರಾತ್ರಿ ಹೊತ್ತು ಹೆಣ್ಣು ಮಕ್ಕಳು ಒಂದು ಚೂರು ಗೋಬಿ ಚೆನ್ನವನ್ನು ಹಚ್ಕೊಳ್ಳಿ ಅಂಥದ್ದಾದಾಗ ಆ ಗೋಬಿ ಚೆನ್ನದ ಒಂದು ವಿಶೇಷವಾಗಿರ್ತಕ್ಕಂಥ ಫಲದಿಂದಲೇ ಅವ್ರಿಗೇನು ಕಾಯಿಲೆನೇ ಬರದಂತೆ, ಒಳ್ಳೆ ನಿದ್ದೆ ಬರುತ್ತಂತೆ, ಒಳ್ಳೆ ಜ್ಞಾನ ಬರುತ್ತಂತೆ, ಒಳ್ಳೆ ಸಂಪತ್ತು ಬರುತ್ತಂತೆ. ಇಂತಹ ಗೋಪಿ ಚೆನ್ನ ವಿಶೇಷವಾಗಿರ್ತಕ್ಕಂಥದ್ದು. ಸಾಕ್ಷಾತ್ ಕೃಷ್ಣನೇ ಆ ಗೋಪಿ ಚೆನ್ನದಲ್ಲಿ ಕೂತ್ಕೊಂಡು ಪ್ರತಿಯೊಬ್ಬರನ್ನೂ ಉದ್ಧಾರ ಮಾಡ್ತಕ್ಕಂಥವನಾಗ್ತಾರಂತೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತೀರಾ, ರಾಯರ ಸ್ಮರಣೆಯನ್ನು ಯಾರು ಮಾಡ್ತೀರಾ, ಅವರ ಮನೆಯಲ್ಲಿ ಅವರ ಹೆಸರೇಳಿ ಮಾಡಿದರೆ ಅವರಿಗೆಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ಯಾವುದು ಭಯನೇ ಇರುತ್ತೆ. ಅದಕ್ಕೋಸ್ಕರವಾಗಿ ಇಂತಹ ಭಯಗಳಾದಾಗ ರಾಯರ ಮಠಕ್ಕೆ ಹೋಗಿ ರಾಯರಿಗೆ ಪಾದೋದಕವನ್ನು ಮಾಡಿರ್ತಾರೆ. ಆ ಪಾದೋದಕವನ್ನು ತೆಗೆದುಕೊಂಡು ಬಂದು ನಾವು ಸೇವನೆಯನ್ನು ಮಾಡಿ, ಮತ್ತು ಆ ರಾಯರ ಪಾದೋದಕವನ್ನು ರಾತ್ರಿ ಹೊತ್ತು ರಾಯರ ಪಾದೋದಕ ತಿರ್ಗಾ ರಾತ್ರಿ ಹೊತ್ತು ಕೊಡ್ತಾರೆ. ಆ ರಾಯರ ಪಾದೋದಕವನ್ನು ತೆಗೆದುಕೊಂಡು ಬಂದು ಸ್ನಾನವನ್ನು ಮಾಡಿ ಎಲ್ಲ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತಂತೆ. ಇಂಥ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿರ್ತಕ್ಕಂಥ ಅವರ ಅನುಗ್ರಹ ನಮಗಾದರೆ ಎಲ್ಲವೂ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತದೆ. ಅದಕ್ಕೋಸ್ಕರವಾಗಿ ಇದೆಲ್ಲ ನಮ್ಮ ಕಾಯಿಲೆನೇನ್ರಿ ಇವೆಲ್ಲ. ಮನುಷ್ಯನಿಗೆ ನೆಗಡಿ ಬಂದರೂ ಕಷ್ಟ, ಜ್ವರ ಬಂದರೂ ಕಷ್ಟ, ಎಲ್ಲವೂ ಕಷ್ಟ ಇದೆ. ಅದಕ್ಕೋಸ್ಕರವಾಗಿ ನಾವೆಲ್ಲ ಅದಕ್ಕೋಸ್ಕರ ಎದುರ್ಕೊಂಡು ಕೊಡೋದಂತೆ. ಭಗವಂತ ನೀನಿದೆಯೋ, ನೀನು ಮಾಡಿಸ್ತಾ ಇದೆಯೋ, ಏನನ್ನು ಕೊಡೋ, ನಾನು ಅನುಭವಿಸೋಕ್ಕೆ ರೆಡಿ ಇದ್ದೀನಿ ಭಗವಂತ, ಆದರೆ ಒಳ್ಳೆ ಜ್ಞಾನ ಕೊಡೋ, ಒಳ್ಳೆ ಸಂಪತ್ತು ಕೊಡೋ, ನಿನ್ನ ಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಭಾಗ್ಯ ಕೊಡೋ ನಮಗೆ ಅಂದಾಗ ಭಗವಂತ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವನಾಗ್ತಾನೆ. ಅದಕ್ಕೋಸ್ಕರವಾಗಿ ಇಂಥ ಗುರುಗಳನ್ನು ಯಾರು ನೆನೆಸ್ಕೊತೀರಾ, ರಾಯರನ್ನು ಯಾರು ನೆನೆಸ್ಕೊತೀರಾ, ಅವರ ಮನೆಯೆಲ್ಲ ಸಮೃದ್ಧಿಯಾಗಿ ಅನ್ನ ದಾಸೋಹ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಅವರ ಮನೆಯೇ ಯಾವುದು ಪ್ರೇತಗಳು ಯಾವುದು ಬರುತ್ತೆ, ಭೂತ ಪ್ರೇತ ಪಿಶಾಚಾದಿ ಎಲ್ಲ ಓಡೋಗುತ್ತಂತೆ. ಅಂಥ ಗುರುಗಳ ಒಂದು ಸ್ಮರಣೆ, ನಮ್ಮ ರಾಯರ ಒಂದು ಸ್ಮರಣೆಯಿಂದ ನಮ್ಮ ಗುರುಗಳೇ ಎಲ್ಲರನ್ನೂ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಇಂಥ ಅನುಗ್ರಹ ಚಾನಲ್ ಯಾರು ನೋಡ್ತಾ ಇದ್ದೀರಾ, ರಾಯರನ್ನು ಯಾರು ಸ್ಮರಣೆಯನ್ನು ಮಾಡ್ತೀರಾ, ಅವರ ಮನೆಯಲ್ಲಿ ಎಲ್ಲರಿಗೂ ಒಳ್ಳೆಯ ಆರೋಗ್ಯವನ್ನು ಕೊಡಿ, ಭಾಗ್ಯ ಕೊಡಿ, ಧನ ಧಾನ್ಯಗಳನ್ನು ಕೊಡಿ. ಅವರಿಗೆ ಯಾವುದೇ ಒಂದು ಸಮಸ್ಯೆಗಳಿದ್ರೂ, ಕೈ ಕಾಲು ನೋವು ಆಗಿರ್ಬೋದು, ಗಂಡ ಹೆಂಡತಿ ಸಮಸ್ಯೆಗಳಾಗಿರ್ಬೋದು, ಅತ್ತೆ ಮಾವನ ಸಮಸ್ಯೆಗಳಾಗಿರ್ಬೋದು, ಬೇರೆ ಬೇರೆ ಸಮಸ್ಯೆಗಳಾಗಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ಪರಿಹಾರ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಗಿತಾಯ ಚ
ಜಗತ್ಪಿತಾಯ ಕೃಷ್ಣಾಯ ಗೋವಿಂದಾಯ ನಮೋ ನಮಃ. ಸತ್ಯಧರ್ಮರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ದೂರ್ವಾದಿ ದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂಥ ಗುರುಗಳ ಸ್ಮರಣೆಯನ್ನು ಯಾರು ಮಾಡ್ತೀರ, ರಾಯರ ಸ್ಮರಣೆಯನ್ನು, ಅವ್ರಿಗೆಲ್ಲರಿಗೂ ಉದ್ಧಾರ ಮಾಡ್ತಕ್ಕಂಥವರೇ ನಮ್ಮ ನಿಮ್ಮ ರಾಯರು. ಯಾರೋ ಅವರು ಕ್ಷೇತ್ರಾಭಿಮಾನಿ ದೇವತೆ ಆಗಿ ಕೂತಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರು, ನವನರಸಿಂಹದೇವರು, ಸಾಕ್ಷಾತ್ ಮುಖ್ಯಪ್ರಾಣ ದೇವರ ಅವರ ಅಂತರ್ಯಾಮಿಯಾಗಿರ್ತಕ್ಕಂಥ ಲಕ್ಷ್ಮೀ ನರಸಿಂಹದೇವರು, ರಾಯರ ವಿಶೇಷವಾಗಿ ರಾಘವೇಂದ್ರ ರಾಘಪ್ಪ ಎಲ್ಲರನ್ನೂ ಉದ್ಧಾರ ಮಾಡ್ತಕ್ಕಂಥವ್ರಾಗ್ತಾರೆ. ರಾಯರೇ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತ ಪ್ರಾರ್ಥನೆ ಮಾಡ್ತಾ, ರಾಯರ ಅನುಗ್ರಹ ಚಾನಲ್ ಭಾಷೆಟ್ಟಳ್ಳಿ ಅಂತ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಡಿ, ಬೆಲ್ ಬಟನ್ ಅದುಬ್ರಿ. ಎಲ್ಲರಿಗೂ ರಾಯರು ಅನುಗ್ರಹವನ್ನು ಮಾಡಲಿ. ಈ ಚಾನಲ್ನ ಮಾಡೋಕ್ಕೆ ಕಾರಣ ಏನಪ್ಪ ಅಂದರೆ, ಯಾವ ಸಮಸ್ಯೆಗಳಿರುತ್ತೋ ಏನೇನಿರುತ್ತೋ ಅವರಿಗೆಲ್ಲರಿಗೂ ಈ ಸಮಸ್ಯೆ ಎಲ್ಲರಿಗೂ ಭಗವಂತ ನಮ್ಮ ರೀತಿಯಲ್ಲ, ನಮ್ಮ ಮುಖೇಣವಾಗಿ ರಾಘವೇಂದ್ರ ಸ್ವಾಮಿ ನಮ್ಮಲ್ಲಿ ನಿಂತು ನಮ್ಮಲ್ಲಿ ಕೂತು ಇದೆಲ್ಲ ನುಡಿಸ್ತಾ ಇರ್ತಾರೆ. ಅದೇ ರೀತಿಯಾಗಿ ನಾವೆಲ್ಲ ಹೇಳ್ತಾ ಇರ್ತೀರಿ, ನಾವು ಹೇಳೋದಲ್ಲ ರಾಯರೇ ಹೇಳ್ತಾರೆ. ಅದಕ್ಕೋಸ್ಕರವಾಗಿ ಹಂಸರಾಮ ಪಕ್ಷಿಯಾಗಿರ್ತಕ್ಕಂಥ ಹೇಗೆ ಹಾಲನ್ನು ತೊಗೊಂಡು ನೀರನ್ನು ಬಿಡುತ್ತೋ ಅದೇ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳನ್ನು ತೊಗೊಂಡು ಕೆಟ್ಟಗಳನ್ನು ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ಅಂತೇಳಿ ಭಗವಂತನ ಪ್ರಾರ್ಥನೆ ಮಾಡ್ತಾ, ಸರ್ವಂ ಶ್ರೀಕೃಷ್ಣ ಅರ್ಪಣಮಸ್ತು. ಮಧ್ವಾಂತರ್ಗತ ಭಾರತೀಶ ಅರ್ಪಣ. ಪುಟ್ಟರಾಯರೇ, ಏನ್ ಮಾಡ್ತಿದ್ದೀರಾ? ಪ್ರತಿದಿನ ನಮ್ಮಪ್ಪ ಅಮ್ಮ ನಿಮ್ಮ ಚಾನೆಲ್ ನ ಎಲ್ಲಾ ವಿಡಿಯೋಗಳನ್ನ ನೋಡುತ್ತಾರೆ, ಆದ್ರೆ ಸಬ್ಸ್ಕ್ರೈಬ್ ಶೇರ್ ಮಾಡೋದು ಮರೆತಿದ್ದಾರೆ. ಅದಕ್ಕೆ ನಾನು ಸಬ್ಸ್ಕ್ರೈಬ್ ಶೇರ್ ಮಾಡ್ತಿದ್ದೆ, ಕಮೆಂಟ್ ಕೂಡ ಮಾಡ್ತಿದ್ದೆ. ಹಾಗಾದ್ರೆ ನೀವು ಕೂಡ ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ॐ श्री राघवे